ಮುಂಬರುವ ಮೊಹರಂ ಹಬ್ಬವನ್ನು ನಗರದಲ್ಲಿ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಮತ್ತು ಕಾನೂನು ಚೌಕಟ್ಟಿನೊಳಗೆ ಆಚರಿಸುವ ನಿಟ್ಟಿನಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್, ಹಬ್ಬ ಹರಿದಿನಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಐಕ್ಯತೆಯನ್ನ ಮೂಡಿಸಲು ಇರುವಂತಹವು. ಮೊಹರಂ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಬಾರದು. ಸಾರ್ವಜನಿಕರು ಮತ್ತು ಹಬ್ಬದ ಆಚರಣಾ ಸಮಿತಿಯವರು ಪೊಲೀಸರೊಂದಿಗೆ ಸಹಕರಿಸಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಎಂದು ಕರೆ ನೀಡಿದರು. ಹಾಗಾಗಿ ತಾವುಗಳು ಎಷ್ಟಿದೆ ಅಷ್ಟೇ ಮಾಡಬೇಕು, ಹಬ್ಬ ಮಾಡಬೇಕು. ಮತ್ತು ಏನು ಹೇಳಿರ್ತೀರಿ ಟೈಮಿಂಗು, ಆ ಟೈಮಿಂಗಲ್ಲೇ ಮುಗಿಸ್ಬೇಕು. ಸ್ಟಾರ್ಟ್ ಆಗೋದು ಎಷ್ಟೊಂದು ನಿಮ್ಮದು ಏನಂತೀರಿ, ಜಲೂಸ್ 7 ಗಾಡಿಗಳು ಬರ್ತಲ್ಲ ನೋಡ್ರಪ್ಪ. ಈ ಸರಿ ನಿಮ್ಮನ್ನು ಅಂತೀವಿ, ನಾನು ಸಾಕಷ್ಟು ಅನುಭವಿಸಿದ ನಮ್ಮ ಹುಡುಗರು ಸಾಕಷ್ಟು ಬಂದೋಬಸ್ತ್ ಟೈಮಲ್ಲಿ ಕುಡ್ಕೊಂಬಂದು ಗಲಾಟೆ ಮಾಡೋದು ಇದು ಆಗೋದಿಲ್ಲ. ಎಷ್ಟೆಲ್ಲ ಏನು ಕೊಡ್ತಾ ಇರೋದು ಅಂದರೆ ನಿಮ್ಮ ಹಬ್ಬ ಏನಿದೆ ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ ನಾವು ನಿಮ್ಮ ಹಬ್ಬ ಚೆನ್ನಾಗಿ ಮಾಡಬೇಕು, ನಾವು ಎಲ್ಲ ಸೌಹಾರ್ದಯುತವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಕಡೆಯಿಂದನೂ ಎಲ್ಲ ಥರ ಕೋಆಪ್ರೇಷನ್ ಬೇಕು ನಮಗೆ, ಮತ್ತು ನಮ್ಮ ಕಡೆಯಿಂದ ನಿಮಗೆ ಸಾಕಷ್ಟು ಏನಿದೆ ಕೋಆಪ್ರೇಷನ್ ಕೊಡ್ತೀವಿ. ತುಂಬ ಚೆನ್ನಾಗಿ ಹಬ್ಬ ಆಚರಣೆ ಮಾಡಿ ಅಂತೇಳಿ ನಮ್ಮ ಕಡೆಯಿಂದ, ನಮ್ಮ ಇಲಾಖೆ ಕಡೆಯಿಂದ ನಿಮಗೆಲ್ಲ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಇದೇ ಸಂದರ್ಭದಲ್ಲಿ ಹಬ್ಬದ ಮೆರವಣಿಗೆಯ ಮಾರ್ಗಗಳು, ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು ಮತ್ತು ಧ್ವನಿವರ್ಧಕಗಳ ಬಳಕೆ ಕುರಿತು ಸಭೆಯಲ್ಲಿದ್ದ ಮುಖಂಡರಿಗೆ ಪೊಲೀಸ್ ಇಲಾಖೆಯ ನಿಯಮಾವಳಿಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಸಭೆಯಲ್ಲಿ ನಗರದ ಪ್ರಮುಖ ಮುಸ್ಲಿಂ ಮುಖಂಡರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.